ಅವ್ನು ಇಲ್ಲದೆ ಎಷ್ಟು ಜನ ಕರೆಸಿದೆ ನೋಡಿ. ಒಂದು ಪಿಕ್ಚರು ಆಕಾಶದಲ್ಲಿ ರಿಲೀಸ್ ಆಗಿದೆ, ಇವತ್ತು ಅದು ಶೋನು ಫುಲ್ ಆಗಿದೆ. ಅವ್ನು ಇಲ್ಲದೆ ತುಂಬ ಕಷ್ಟ ಆಗುತ್ತೆ. ಆದರೂ ಅಭಿಮಾನಿಗಳು ಮಾತ್ರ ವರ್ಷ ವರ್ಷ ಜಾಸ್ತಿ ಆಗ್ತಾನೇ ಇದ್ದಾರೆ. ಅವ್ನು ಮಾಡಿರೋ ಸಮಾಜ ಸೇವೆ ಇವತ್ತು ಇಲ್ಲಿವರೆಗೂ ಅಳ್ಕ ಮಾಡ್ತಾ ಇದೆ. ಅವ್ನು ನಮ್ಮ ಜೊತೆ ಇಲ್ಲ ಅನ್ನೋದು ಒಂದು ಕಷ್ಟ ಬಿಟ್ಟರೆ ಅಭಿಮಾನಿಗಳು ನಮ್ಮ ಜೊತೆ ಇರ್ತಾರೆ, ಅವ್ರಿಗೆ ನಾವು ಚಿರಋಣಿಯಾಗಿರ್ತೀವಿ. ಆಮೇಲೆ ಅದೇ ಪ್ರೀತಿ ತೋರಿಸ್ತಾ ಇದ್ದಾರೆ. ತುಂಬ ಜನ ಅವ್ನು ಮಾಡಿದ ಸೇವೆನ ಪಾಲಿಸ್ತಾ ಇದ್ದಾರೆ, ಅವ್ರಿಗೆಲ್ಲ ಒಳ್ಳೆಯದಾಗಿದೆ. ಅಭಿಮಾನಿ ದೇವರುಗಳು, ನಿಮಗೆ ನಾವು ಚಿರಋಣಿಯಾಗಿರ್ತೀವಿ. ಸಮಾಜ ಸೇವೆ ಮುಂದುವರ್ಸ್ಕೊಂಡು ಹೋಗ್ತಾಯಿದ್ರು, ಇನ್ನೂ ಚೆನ್ನಾಗಿ ದೊಡ್ಡದಾಗಿ ಮಾಡ್ತಾಯಿದ್ರು. ಎಲ್ಲ ಬೇಗ ಎಂಡಾಗೋಯಿತು. ಸಮಾಜ ಸೇವೆ ಮಾಡ್ಕೊಳ್ತೀವಿ, ಆದರೆ ಯಾರಿಗೂ ಹೇಳ್ತಿರ್ಲಿಲ್ಲ. ಅವನು ಎಲ್ಲ ದಿನ ಯಾರಿಗೂ ಹೇಳ್ತಾ ಇರಲಿಲ್ಲ, ಅವ್ನು ಪಾಡು ಮಾಡೋನು. ನಾನೊಬ್ಬ ಹಾಕಿದ್ದೆ ಕುಟುಂಬದಲ್ಲಿ, ನಮಗೂ ಕೊಟ್ಟಿದ್ದಾರೆ. ನಾನು ಆ ಪಿಕ್ಚರ್ ಮಾಡಬೇಕಾದ್ರೆ ಹುಟ್ಟಿದ್ದು, ನಿಮ್ಗೆ ಅದೇ ಸನ್ನಿಧಾನದಲ್ಲಿ ಕೊಟ್ಟಿದ್ದಾರೆ. ಅದು ತುಂಬ ಖುಷಿಯಾಗುತ್ತೆ. ಎಲ್ಲ ಅಭಿಮಾನಿ ದೇವರುಗಳಿಗೆ ಸೇರುತ್ತೆ. ಚಿಕ್ಕಪ್ಪನ 51ನೇ ಹುಟ್ಟಿದಬ್ಬ. ಪ್ರತಿ ವರ್ಷ ನಾವು ಚಿಕ್ಕಪ್ಪನ ಬರ್ಡೇಗೆ ಯಾವಾಗಲೂ ಕಾಯ್ತಾ ಇದ್ವಿ. ರಾತ್ರಿನೇ ಎಲ್ಲ ಜನ ಮನೆ ಹತ್ರ ಬರ್ತಾರೆ ಬರ್ಡೇ ಸೆಲೆಬ್ರೇಷನ್ಗೆ. ಇಡೀ ದಿನ ಮನೆಯಲ್ಲಿ ಜನ ಇರ್ತಾನೆ ಇದ್ರು. ಎಲ್ಲ ಕಡೆಯಿಂದ ಕೇಕ್ಗಳು ತರ್ತಾರೆ. ಆ ದಿನಕ್ಕೆ ಅದು ಸೇಮ್ ನಮ್ಮ ತಾತನ ಬರ್ತ್ಡೇ ಹೇಗಾಗ್ತಿತ್ತು ಅದೇ ರೀತಿ ಚಿಕ್ಕಪ್ಪರು ಆಗ್ತಾರೆ. ಪ್ರತಿ ವರ್ಷ ಈ ದಿನಕ್ಕೆ ಕಾಯ್ತಾ ಇದ್ವಿ. ಆ ಥರ ಈ ವರ್ಷ ಅಂತ ಹೇಳೋಕ್ಕಾಗಲ್ಲ. ಏನಂದರೆ ಪ್ರತಿ ವರ್ಷನೂ ನಮಗೆ ಆ ವರ್ಷ ಜ್ಞಾಪಕ ಇರುತ್ತೆ. ಏನಂದರೆ ಇವಾಗ ಏನಾದ್ರೆ ಇವತ್ತಿನ ದಿವಸ ನಾವು ಅದು ಏನು ಖುಷಿ ಪಡಬೇಕಾ ಬೇಜಾರು ಮಾಡಬೇಕಾ, ಬೇಜಾರಾಗೋದು ಗೊತ್ತೇ ಆಗಲ್ಲ. ಒಂದು ಸಂತೋಷ ಏನಂದರೆ ಇವತ್ತು ಎಲ್ಲ ಏರಿಯಾಗಳಲ್ಲಿ ಎಲ್ಲ ಗಲ್ಲಿಗಲ್ಲಿನೂ ಅವ್ರ ಹಬ್ಬ ಥರ ಆಚರಿಸ್ತವ್ರೆ. ಹುಟ್ಟುಹಬ್ಬನ ಎಲ್ಲ ಕಡೆ ಕೇಕ್ ಕಟ್ ಮಾಡ್ತವ್ರೆ, ಅನ್ನದಾನ ಮಾಡ್ತವ್ರೆ, ಕೆಲವರು ಬಿರಿಯಾನಿ ಮಾಡಿಸೋರೆ, ಬೇರೆ ಬೇರೆ ಥರ ತಿಂಡಿ ಮಾಡಿಸೋರೆ, ತಟ್ಟೆ ಇಡ್ಲಿ ಕೊಡ್ತವ್ರೆ. ಇಲ್ಲಿ ಬೇರೆ ಎಲ್ಲ ಕಡೆ ಅನ್ನದಾನ ಆಗ್ತದೆ, ರಕ್ತದಾನ ಮಾಡ್ತಾರೆ. ಪ್ರತಿ ವರ್ಷ ಅವರು ಹುಟ್ಟುಹಬ್ಬನ ಆಚರಣೆನ ಬೇರೆ ಬೇರೆ ರೀತಿ ಮಾಡ್ತಾರೆ. ಸಖತ್ ಖುಷಿ ಆಗುತ್ತಪ್ಪ ನಿಜವಾಗಿ. ಅಫ್ಕೋರ್ಸ್ ಅಂದರೆ ಇವಾಗ ನೀವು ಮೊನ್ನೆ ನೋಡ್ಬೋದು ಆಕಾಶ್ ಸಿನಿಮಾ ಯಾವ ಥರ ಸೆಲೆಬ್ರೇಷನ್ ಇತ್ತು ಅಂದರೆ ಫಸ್ಟ್ ಡೇ ಫಸ್ಟ್ ಶೋ ಹೆಂಗಿತ್ತು ಅದೇ ಥರನೇ ಇತ್ತು, ಅದೇ ಸೆಲೆಬ್ರೇಷನು. ಪಾಪ ಎಷ್ಟೊಂದು ಜನ ಅಳ್ತಿದ್ರು, ಖುಷಿ ಪಡ್ತಿದ್ರು, ಎಲ್ಲ ಥರ ಇಮೋಷನ್ಸ್ ಇತ್ತು. ನಿಜವಾಗ್ಲು ನಂಬಕ್ಕಾಗಲ್ಲಪ್ಪ ಇವತ್ತು ಅವರು ನಮ್ಮ ಜೊತೆಗಿದ್ದಾರೆ ಅಂದರೆ ಅದಕ್ಕಿರೋ ಅಭಿಮಾನಿಗಳೇ ಕಾರಣ. ಓಕೆ, ಬರ್ಡೇ ಅಂದರೆ ಎಲ್ಲ ಜನರು ನೋಡೋಕೆ ತುಂಬ ಇಷ್ಟ ಆಗ್ತದೆ. ಗಿಫ್ಟ್ಸ್ ಅಂದರೆ ತುಂಬ ಇಷ್ಟ ಅವ್ರಿಗೆ, ಇಷ್ಟ ಆಗುತ್ತೆ. ನಾವು ಪ್ರತಿ ವರ್ಷ ಏನು ಯೋಚನೆ ಮಾಡ್ತಾ ಇದ್ದೀವಿ, ಇವತ್ತು ಏನು ಕೊಡೋದು, ಹಿಂಗೆ ಏನು ಇಷ್ಟ ಆಗುತ್ತೆ ಅವ್ರಿಗೆ ಅಂತ ಯೋಚನೆ ಮಾಡಿ. ಅವ್ರಿಗೆ ತುಂಬ ಅಂದರೆ ಈ ಲೇಟೆಸ್ಟ್ ಗ್ಯಾಜೆಟ್ಸ್ ಏನೇ ಬಂದರೂ ಸಖತ್ ಇಷ್ಟಪಡ್ತಾರೆ. ಇನ್ಫ್ಯಾಕ್ಟ್ ನಮ್ಗೆಲ್ಲರಿಗೂ ಗೊತ್ತಾಗ ಮುಂಚೆ ಅವರೇ ಫಸ್ಟ್ ಒಂದು ತೊಗೊಂಬಂದ್ಬಿಟ್ಟು ನಮಗೆ ವಿನೂಗೆಲ್ಲ ಕೊಟ್ಬಿಟ್ಟು ಇದೇನಿದು ಹೊಸ ಗ್ಯಾಜೆಟ್ ನೋಡಿ ಇದು ಅಂತ ಸಖತ್ ಸಪೋರ್ಟ್ ಮಾಡೋದು. ಹೊಸ ಕ್ಯಾಮ್ರಾ ಬಂದರೆ ಏನೇ ಬಂದರು, ಈಗ ಹೊಸ ಲ್ಯಾಪ್ಟಾಪ್ ಬಂದರು. ಇನ್ಫ್ಯಾಕ್ಟ್ ನನಗೆ ವಿನೂಗೆ ನಮ್ಮ ಫಸ್ಟ್ ಕ್ಯಾಮ್ರಾ ಫಸ್ಟ್ ಲ್ಯಾಪ್ಟಾಪ್ ಕೊಟ್ಟಿದ್ದೆ ನಮ್ಮ ಚಿಕ್ಕಪ್ಪ. ಅವ್ರು ನಮ್ಮ ಚಿಕ್ಕಪ್ಪನಂತೂ ಎಲ್ಲ ಸಿನಿಮಾ ನಾನು ಫಸ್ಟ್ ಡೇ ಫಸ್ಟ್ ಶೋ ನೋಡಿದ್ದೆ. ಇನ್ಫ್ಯಾಕ್ಟ್ ನನ್ನ ಜ್ಞಾಪಕ ಇದೆ, ಅಪ್ಪು ಸಿನಿಮಾಗೆ ನಾನು ನಮ್ಮ ಅಣ್ಣ ನಮ್ಮ ತಾತನ ಜೊತೆನೂ ನೋಡಿದ್ದು ನನ್ನ ಜ್ಞಾಪಕ ಇದೆ. ಸರ್ ಈಗ ಸರ್ ಅಪ್ಪು ಸರ್ ಬರ್ತ್ಡೇ ಬಂದ ಪ್ರತಿ ವರ್ಷ ಒಂದು ವಿಡಿಯೋ ವೈರಲ್ ಆಗುತ್ತೆ, ಇರಲ್ಲ ಊರಲ್ಲಿ ಈ ಸಲ. ಆ ಥರ ಟೀ ಶರ್ಟ್ ಅಂತೂ ಪ್ರತಿ ವರ್ಷ ಒಂದು ಟೀ ಶರ್ಟ್ ಕೊಟ್ಟೇ ಕೊಡ್ತೀವಿ. ನೀವು ಇನ್ಫ್ಯಾಕ್ಟ್ ಅವ್ರದ್ದು ಹಳೆ ವೀಡಿಯೋಸ್ ಯಾವುದೇ ತೆಗೆದ್ರು ರಾತ್ರಿ ಹೊತ್ತು ಅವ್ರು ಹಾಕೋ ಟೀ ಶರ್ಟ್ ನಾನು ಇನ್ನೂ ಕೊಟ್ಟಿರೋ ಟೀ ಶರ್ಟ್. ಫಸ್ಟ್ ಅವ್ರು ಒಂದು ಟೀ ಶರ್ಟ್ ಹಾಕೊಂಡ್ಬರೋರು, ನಾವು ಗಿಫ್ಟ್ ಕೊಟ್ಟ ತಕ್ಷಣ ಇಮ್ಮಿಡಿಯೇಟ್ ಹೋಗಿ ಚೇಂಜ್ ಮಾಡ್ಕೊಂಡು ಅಲ್ಲೇ ಹಾಕೊಳ್ಳೋ. ಯಾವಾಗಲೂ ಅಂತೂ ಅದಂತೂ ಜ್ಞಾಪಕ. ಟೀ ಶರ್ಟ್ ಅಂತೂ ಫಸ್ಟ್ ಅದನ್ನೇ ಹಾಕೋದು. ಅದು ಸಿನಿಮಾ ಅನೌನ್ಸ್ಮೆಂಟ್ ಆದಷ್ಟು ಬೇಗ, ಅದು ಸಸ್ಪೆನ್ಸಲ್ಲಿ ಇಟ್ಟಿದ್ದು ನಾನು ಇವತ್ತಿಲ್ಲ. ಸರ್ ನಮಗೆ ಫಸ್ಟ್ ಸಿನಿಮಾದಿಂದ ಕನೆಕ್ಷನ್ ಅಪ್ಪು ಸರ್ದು, ಅಪ್ಪು ಪಿಕ್ಚರಿಂದ ಸುಮಾರು ಒಂದು 7 ವರ್ಷ ಅವ್ರದ್ದು ಜೊತೆಲಿ ಆಲ್ಮೋಸ್ಟ್ ಆಲ್ 6 hours 8 hours ಅವ್ರ ಮನೇಲೇ ಟೈಮ್ ಸ್ಪೆಂಡ್ ಮಾಡೋಂಥ ಒಂದು ಅವಕಾಶ ನನಗೆ ಬರೆಯೋಕ್ಕಾಗಲ್ಲ ಸರ್. ಯಾಕೆಂದರೆ ಮೊನ್ನೆ ಆಕಾಶ್ ಸಿನಿಮಾ ರಿಲೀಸ್ ಆಗಿತ್ತು. ಸಿನಿಮಾ ನೋಡ್ತಿದ್ದಾಗ ಅದೇ ಮಾತಾಡ್ಬೇಕಾದ್ರೆ ರಮ್ಯ ಅವ್ರ ಜೊತೆ ಅವರು ಅಳ್ತಾಯಿದ್ರು, ನಾನು ಅಳ್ತಾ ಇದ್ದೆ. ಬಟ್ ಭಾಳ ಹಳೆ ನೆನಪುಗಳೆಲ್ಲ ಚೆನ್ನಾಗಿ ಕಾಡ್ತಿತ್ತು. ಅವಾಗ ನಾವು ಏನೇನು ಮಾಡ್ತಿದ್ವಿ, ಅವ್ರು ಯಾವ ಥರ ಇದ್ದರು ಸೆಟ್ಟಲ್ಲಿ, ಅದೆಲ್ಲ ತುಂಬ ಫೀಲ್ ಆಗ್ತಿತ್ತು. ಮನಸ್ಸಿಗೆ ತುಂಬ ಬೇಜಾರಾಗುತ್ತೆ. ನನಗೆ ಒಂದು ಫೀಲ್ ಏನಪ್ಪ ಅಂದರೆ ಆಕಾಶ್ ಸಿನಿಮಾ ರಿಲೀಸ್ ಆಗಿರೋದು ಅವ್ರು ಇಲ್ಲದೇ ಇರುವಾಗ ರಿಲೀಸ್ ಆಗಿದೆಯಲ್ಲ ಅಂತ ಒಂದು ಬೇಜಾರಷ್ಟು.
ಅದ್ರ ಜೊತೆಗೆ ಅಟ್ಲೀಸ್ಟ್ ಅವ್ರು ಇಲ್ಲದೇ ಇದ್ದರೂ ಆ ಸಿನಿಮಾದ ಮುಖಾಂತರ ನಾವು ಸಂಭ್ರಮ ಮಾಡ್ಬೋದಲ್ಲ ಅಂತ ಒಂದು ಖುಷಿನೂ ಜೊತೆಲಾಗುತ್ತೆ. ಆಮೇಲೆ ಜನ ತೋರಿಸೋ ಪ್ರೀತಿ ಅವ್ರ ಬಗ್ಗೆ, ಆ ಒಂದೊಂದು ಶಾರ್ಟ್ಗೂ ಜನ ರೆಸ್ಪಾನ್ಸ್ ಮಾಡೋದು ಪುನೀತ್ ಸರ್ಗೆ, ಅವ್ರ ಡೈಲಾಗ್ಗಳಿಗೆ ನಿಜವಾಗ್ಲೂ ಇನ್ನೂ ಅವರು ಜನರ ಮನಸ್ಸಲ್ಲಿ ಅಚ್ಚಳಿಯದೆ ಹೊಡೆದ್ಬಿಟ್ಟಿದ್ದಾರೆ ಸರ್. ಅಭಿಮಾನಿಗಳಿಗೆ ಅವರು ಅಷ್ಟು ಪೇಷನ್ಸಿಂದ ನಿಂತ್ಕೊಂಡು ಫೋಟೋ ಕೊಡೋರನ್ನ ನಾನು ನೋಡೇ ಇಲ್ಲ ಸರ್ ಯಾರನ್ನೂ. ಆಮೇಲೆ ಬರ್ಡೇ ಟೈಮಲ್ಲಿ ನಾವು ಇರ್ತಿದ್ವಲ್ಲ, ಮಿಡ್ ನೈಟಿಂದ ಹಿಡಿದು ನೆಕ್ಸ್ಟ್ ಡೇವರೆಗೂ ಸ್ನಾನ ಮಾಡದೆ ನಿಂತ್ಕೊಂಡು 5 ನಿಮಿಷ ಹೋಗಿ ಸ್ನಾನ ಮಾಡ್ಕೊಂಬಂದು ಫೋಟೋ ಕೊಟ್ಟದ್ದು ಇದೆ. ಆಮೇಲೆ ಯಾರಿಗೋದು ಎಷ್ಟೇ ಇದಾದರೂ ಪೇಷನ್ಸಿಂದ ಮಾತಾಡೋರು. ಈಗ ಸಡನ್ನಾಗಿ ಅಪ್ಪು ಸರ್ ಸ್ಟೆಂಟ್ಗಳು ಅವ್ರು ಇವ್ರು ಏನಾದ್ರು ಕಳ್ಗಿಳಿದ್ರೆ ಅವ್ರ ಜೊತೆ ಜಗಳಾಡಿದ್ರೆ ಅವರೇ ಕರೆಯೋರು, ಬಿಡಮ್ಮ ಯಾಕೆ ಜಗಳ ಆಡ್ತೀಯ, ಬಾಮ್ಮ ಎಷ್ಟು ಬೇಕಮ್ಮ, 2 ಫೋಟೋ ಬೇಕಾ 3 ಫೋಟೋ ಬೇಕಾ ಅಂತ ಹೊಡ್ಸ್ಕೊಳ್ಳೋರು. ಅಂದರೆ ಅಭಿಮಾನಿಗಳನ್ನ ಅಷ್ಟು ನಗ್ನಗ್ತಾ ಸ್ವಾಗತ ಮಾಡ್ತಾ ಫೋಟೋ ಹೊಡ್ಸ್ಕೊತಾ ಇದ್ರು. ಅದು ನಾನು ಎಲ್ಲೂ ಕಾಣಲಿಲ್ಲ. ರಾಜ್ಕುಮಾರ್ ಬಿಟ್ಟರೆ ಅವ್ರನ್ನೇ ನೋಡೋದು ಆ ಥರ ಒಂದು ಸಿಂಪಲ್ ಆಗಿ ಜನಗಳ ಜೊತೆ ಬೇರೆ ಇಲ್ಲ ಸರ್. ಈಗ ಒಂದು ವಿಡಿಯೋ ವೈರಲ್ ಆಗ್ತಾ ಇದೆ, ಅಂದರೆ ನಾನು ಹುಟ್ಟಹಬ್ಬದ ದಿನ ಊರಲ್ಲಿರಲ್ಲ, ಬೇರೆ ಕಡೆ ಇರ್ತೀನಿ, ಎಲ್ಲಿರ್ತಾರೋ ಅಲ್ಲಿಂದನೇ ಶುಭಾಯಿಸಿ ಅನ್ನೋ ರೀತಿಯಲ್ಲಿ ಇವತ್ತು ಕೂಡ ಅದನ್ನೇ ಅಭಿಮಾನಿಗಳು ಆರಾಧಿಸ್ತಾರೆ ಅಂತ ಹೇಗೆ ಅನ್ಸುತ್ತೆ? ಅದು ನೋಡಿದ್ರೆ ಇನ್ನೂ ಇದ್ದಾರೆ, ಎಲ್ಲೋ ದೂರಕ್ಕೆ ಹೋಗಿದ್ದಾರೆ, ಪುನಃ ಬರ್ತಾರೆ ಅಂತ ಒಂದು ನಮಗೆ ಮನಸ್ಸಿಗೆ ಅನಿಸುತ್ತೆ ಆ ವಿಡಿಯೋ ನೋಡಿದ್ರೆ. ನಾನು ನೋಡಿದೆ ಆ ವಿಡಿಯೋನ, ಪ್ರತಿ ವರ್ಷ ಬರ್ತಾ ಇರುತ್ತೆ. ಅಂದರೆ ನಮಗೇನು ಅನಿಸುತ್ತೆ, ದೈಹಿಕವಾಗಿ ಅವ್ರು ನಮ್ಮ ಜೊತೆ ಇಲ್ಲ ಅಂದರು, ಮಾನಸಿಕವಾಗಿ ಅವ್ರು ನಮ್ಮ ಜೊತೆ ಇದ್ದಾರೆ, ಎಲ್ಲೋ ದೂರಕ್ಕೆ ಹೋಗಿದ್ದಾರೆ, ಬರ್ತಾರೆ ಅಂತ ಒಂದು ಫೀಲಿಂಗ್ ಇದ್ದೇ ಇದೆ. ಅದು ನಿಜವಾಗ್ಲೂ ಖುಷಿ ಆಗುತ್ತೆ ಅವರ ಆ ವಿಡಿಯೋ ನೋಡೋದು ನಮಗೆ. ಎರಡು ಮಾತು ನಾನು ಹೇಳೋದು, ಅಪ್ಪು ಸರ್ ಹುಟ್ಟುಹಬ್ಬನ ಇನ್ಸ್ಪಿರೇಷನ್ ಡೇ ಆಗಿ ಮಾಡ್ತಾ ಇದ್ದಾರೆ ಎಲ್ಲ ಅಭಿಮಾನಿಗಳು, ಒಂದು ಅರ್ಥಪೂರ್ಣವಾಗಿ. ತುಂಬ ಖುಷಿಯಾಯಿತು. ಅಪ್ಪು ಅವ್ರದ ಇನಿಷಿಯಲ್ ಡೇಸಿಂದ ಜೊತೆಲಿ ಕೆಲಸ ಮಾಡಿದ್ರು ನಮ್ಮ ವಿಶ್ವಣ್ಣ, ಅವ್ರ ಆಕಾಶ್ ಸಿನಿಮಾ ಇರ್ಬೋದು, ಅವಾಗಿಂದ ಒಂದು ಬಾಂಡಿಂಗು, ನಾವೆಲ್ಲ ಲೈಕ್ ಫ್ಯಾಮಿಲಿ. ಭಾಳಷ್ಟು ಒಳ್ಳೊಳ್ಳೆ ವಿಚಾರ ಇದೆ. ಇವತ್ತು ಒಂದು ಒಳ್ಳೆ ವಿಚಾರ ಹೇಳ್ತೀನಿ ಅಪ್ಪು ಸರ್ದು. ಅಪ್ಪು ಸರ್ ಒಂದು 28-30 ಸಿನಿಮಾ ಅವ್ರು ಆ್ಯಕ್ಟ್ ಮಾಡಿರ್ಬೋದು, ಬಟ್ 100ಕ್ಕೂ ಹೆಚ್ಚು ಸಿನಿಮಾ ಸಾಂಗ್ ಆಡಿದ್ದಾರೆ. ಒಂದು ಸಲ ಹೀಗೆ ನನ್ನ ಸಿನಿಮಾ ಸಾಂಗ್ ಆಡ್ಬೇಕಾದ್ರೆ ಕೇಳಿದೆ, ಏನು ಬಾಸ್ ಇದು ಸಾಂಗ್ ಮಾತ್ರ ಆಡಬೇಕು ಅಂದ್ರೆ ಇಮಿಡಿಯೇಟ್ ಅದು ವರ್ಕ್ ಅಂದಕ್ಕೆ ಇಮಿಡಿಯೇಟ್ ಸಿಕ್ಬಿಡ್ತಾರಲ್ಲ ಬಾಸ್, ಹೆಂಗೆ ಇದು ಅಂತ ಕೇಳಿದಾಗ ಅವ್ರು ಬಾಯಲ್ಲಿ ಬಂತು. ನೋಡಿ ಪ್ರಥಮ ಎಲ್ರಿಗೂ ನನ್ನ ಜೊತೆ ಕೆಲಸ ಮಾಡಬೇಕು ಅಂತ ಇರುತ್ತೆ, ನನಗೂ ಹೊಸಬ್ರ ಜೊತೆ ವರ್ಕ್ ಮಾಡಬೇಕು ಅಂತ ಆಸೆ. ಸಮಯ ಅವಕಾಶ ಹೊದಕ್ಕೆ ಬರಲ್ಲ, ಎಲ್ಲರ ಜೊತೆ ಕೆಲಸ ಮಾಡೋಕ್ಕೆ ಆಗದೇ ಇರ್ಬೋದು. ಅದ್ರ ಬದಲು ಅಟ್ಲೀಸ್ಟ್ ಅವ್ರದ್ದು ಒಂದು ಸಿನಿಮಾಗೆ ನಾನೊಂದು ಧ್ವನಿ ಆದರೆ ಅವ್ರಿಗೂ ಅನಿಸುತ್ತೆ, ನಾನು ಪುನೀತ್ ರಾಜ್ಕುಮಾರ್ ಜೊತೆ ಕೆಲಸ ಮಾಡಿದೆ ಅನ್ನೋ ಖುಷಿ ಅವ್ರಿಗಿರುತ್ತೆ. ನಾನು ಹೊಸಬ್ರ ಜೊತೆ ಏನೋ ಒಂದು ಕೆಲಸ ಕಲಿಯೋ ಒಂದು ಅವಕಾಶ ಆಯಿತು, ಬಿಡು ನಾನು ಒಂಚೂರು ಕಲ್ತ್ಕೊಳ್ತೀನಿ ಬಿಡ, ಯಾಕೋ ಇದು ಅಪ್ಪು ಸರ್ ಹೇಳಿದ ಮಾತು. ಸೊ ಮೋಸ್ಟ್ ಇಂಪಾರ್ಟೆಂಟ್, ಆ ಹಾಡ್ದಂಥ ದುಡ್ಡನ್ನು ತಗೊಳ್ತಾ ಇದ್ರು ಡಾಕ್ಟರ್ ರಾಜ್ಕುಮಾರ್ ಫೌಂಡೇಶನ್ ಅಂತ, ಅಲ್ಲಿಯೇ ಚೆಕ್ ಹೋಗ್ತಾ ಇತ್ತು, ಕ್ಯಾಶ್ ತಗೋತಾ ಇರಲ್ಲ. ಇಂಥ ಕಾರಣಗಳಿಗೆ ಇನ್ಸ್ಪಿರೇಷನ್ ಡೇ ಅನ್ನೋ ಪದಕ್ಕೆ ಅರ್ಥ. ಸೊ ನಿಜವಾಗ್ಲೂ ಖುಷಿಯಾಯಿತು. ಒಂದು ವ್ಯಕ್ತಿಯ ಸಿನಿಮಾ ರಿಲೀಸು ಅಲ್ಲ, ದೊಡ್ಡ ಸಿನಿಮಾ ರಿಲೀಸ್ ಏನಾಗುತ್ತೋ ಅದಕ್ಕಿಂತ ಬರೀ ರಿಲೀಸ್ಗೆ ಈ ಮಟ್ಟಕ್ಕೆ ಕ್ರೇಜ್ ನಾನು ನೋಡಲೇ ಇಲ್ಲ. ಮೊನ್ನೆ ಆಕಾಶ್ ರಿಲೀಸ್ ಆಯಿತು, ಅದ್ರ ನೆಕ್ಸ್ಟ್ ಡೇ ನಮ್ಮ ಅಶ್ವಿನಿ ಮೇಡಮ್ ಹುಟ್ಟುಹಬ್ಬ. ಒಂದು ವಾರದಿಂದ ರಾಘಣ್ಣ ಅವ್ರಿಗೆ ಡಾಕ್ಟರೇಟ್ ಅವಾರ್ಡ್ ಆಯಿತು. ನಮ್ಮ ಕರ್ನಾಟಕದಲ್ಲಿ ನನ್ನ ತಂದೆ ಕ್ಯಾರೆಕ್ಟರ್ ಮಾಡಿದ್ದಾರೆ. ಸೊ ಇವತ್ತು ನಮ್ಮೆಲ್ಲರ ಅಪ್ಪು ಸರ್ ಹುಟ್ಟುಹಬ್ಬ. ಒಳ್ಳೆ ಆಲೋಚನೆ ಇಟ್ಕೊಂಡು ಒಳ್ಳೆಯದೇ ಮಾಡಿ. ಆಕಾಶ್ ಸಿನಿಮಾ ದೊಡ್ಡ ಮಟ್ಟಕ್ಕೆ ಸಕ್ಸಸ್ ಆಗಿದೆ. ಯಾವಾಗಲೂ ಅಶ್ವಿನಿ ಮೇಡಮ್ ಮೇಲೆ, ಶಿವಣ್ಣ ಅವ್ರ ಮೇಲೆ, ನಮ್ಮ ಅಣ್ಣವ್ರ ಕುಟುಂಬದ ಮೇಲೆ ಯಾವಾಗಲೂ ಆಶೀರ್ವಾದ ಇರಲಿ. ಅಪ್ಪು ಸರ್ ಹಾಗೆ ನಮ್ಮಂಥ ಪುಟ್ಟ ಕಲಾವಿದ್ರ ಮೇಲೆ ಆಶೀರ್ವಾದ ನಿಮ್ಮಿಂದ ಇರಲಿ ಅಂತ ನಾನು ಬಯಸ್ತೀನಿ. ಏನಂತೀನ ವಿಶ್ವಣ್ಣ ಆಕಾಶ್ ಸಿನಿಮಾಯಿಂದ ನಮ್ಮ ಬಸವಯಿಂದ ಅವ್ರ ಜೊತೆ ಬಂದಂಥ ಸ್ನೇಹ ಹಾಗೆ ನಡ್ಕೊಂಬಂದಿದೆ ಆ ಬಾಂಧವ್ಯ. ಅಪ್ಪು ಸರ್ ಬಹಳ ಮೆಚ್ಚಿದಂಥ ಕಲಾವಿದರು, ಒಬ್ಬ ಕಾಮಿಡಿಯನ್ನ. ಅವತ್ತಿಂದ ಅವರು ಒಂದು ಫ್ಯಾಮಿಲಿ ಆದರು, ನಾವು ಇವರೆಲ್ಲ ಒಂದು ಜೊತೆ ಆದ್ವಿ. ಅಲ್ಲಿ ಶುರುವಾದ ಸ್ನೇಹ ನಮ್ಮ ಸಿನಿಮಾ ಮಾಡ್ಕೊಂಬಂದು ಸಿನಿಮಾ ರಿಲೀಸ್ ಯಾವಾಗಲೂ ಒಂದು ಫ್ಯಾಮಿಲಿಯಾಗಿ ಮಾಡಿದ್ವಿ. ಸೊ ಇವತ್ತು ಅಪ್ಪು ಸರ್ನ ಹೃದಯದಿಂದ ನಾನು ಇವತ್ತು ಅವ್ರನ್ನ ಹುಟ್ಟುಹಬ್ಬ ಅನ್ನೋಕ್ಕಿಂತ ಅಭಿಮಾನಿಗಳೆಲ್ಲ ಸಂಭ್ರಮ ನೋಡಕ್ಕೆ ಬಂದಿದ್ವಿ. ಏನಣ್ಣ? ಖಂಡಿತವಾಗ್ಲೂ ನೀ ಹೇಳು. ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಅಪ್ಪು ಅವರ ಜನ್ಮದಿನ. ಅವರೊಟ್ಟಿಗೆ ನಾನು ಕೆಲಸ ಮಾಡಿದ್ದೀನಿ. ಅವರೊಟ್ಟಿಗೆ ಕೆಲಸ ಮಾಡಿದ ಅಷ್ಟು ಕ್ಷಣಗಳು ಇನ್ನೂ ಹಸಿರಾಗಿದೆ. ಯಾಕೆಂದರೆ ಅವರು ನಮಗೆ ಕೊಡ್ತಾ ಇದ್ದಂಥ ಪ್ರೀತಿ, ಆ ಒಂದು ಭರವಸೆಗಳು ಮತ್ತು ಶಕ್ತಿಯವರು ಏನಾದರೂ ಮಾಡಬೇಕು ಅಂತ ಹೇಳಿದಾಗ ಹಿಂದೆ ನಿಂತು ನಮಗೆ ಸಹಾಯ ಮಾಡುವಂತಕ್ಕಂಥ ಒಂದು ವಿಶೇಷವಾದ ಒಂದು ಹಸ್ತ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವರಲ್ಲಿ ಒಂದು ಒಳ್ಳೆಯ ಗುಣ ಏನು ಅಂತಂದರೆ, ಯಾವುದೇ ಹೊಸ ಒಂದು ಎಕ್ವಿಪ್ಮೆಂಟ್ಸನ್ನ ಬಂದರೆ ಅದನ್ನು ಕನ್ನಡ ಚಿತ್ರರಂಗಕ್ಕೆ ತರಬೇಕು, ಅದನ್ನು ಇಲ್ಲಿ ಚೆನ್ನಾಗಿ ತೋರಿಸ್ಬೇಕು, ಒಳ್ಳೊಳ್ಳೆ ಟೆಕ್ನಿಷಿಯನ್ಸ್ನ ಕರ್ಕೊಂಡು ಬರಬೇಕು, ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಬೇಕು, ದೊಡ್ಡ ಮಟ್ಟದ ಯೋಜನೆಗಳನ್ನು ಅವ್ರು ಇಟ್ಕೊಂಡಿದ್ರು. ಇವತ್ತು ಅದೇ ರೀತಿ ಒಳ್ಳೊಳ್ಳೆ ಟೆಕ್ನಿಕಲ್ ಏನು ಎಕ್ವಿಪ್ಮೆಂಟ್ಸು ಬರ್ತಾ ಇದೆ. ಹಾಗೆ ಒಳ್ಳೆ ಹೊಸ ನಿರ್ದೇಶಕರು ಹೊರಹೊಮ್ತಾ ಇದ್ದಾರೆ. ಹಾಗೆ ಪ್ರತಿಯೊಬ್ಬರಿಗೂ ಅವರ ಆಶೆಯಂತೆ ನಮ್ಮ ಕನ್ನಡ ಚಿತ್ರ
ದೊಡ್ಡ ಮಟ್ಟಕ್ಕೆ ಇನ್ನು ಬೆಳಿಬೇಕು. ಇವರ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ ಅಂತ ಈ ಮೂಲಕ ಆಶಿಸ್ತೀನಿ, ಕೇಳ್ಕೊಳ್ತೀನಿ. ನಮಸ್ಕಾರ. ಆ್ಯಂಡ್ ಇನ್ನೊಂದು ಅಪ್ಪು ಸರ್ ಹುಟ್ಟುಹಬ್ಬದ ದಿನ ನಮ್ಮ ಸಿನಿಮಾ ರಿಲೀಸ್ ಡೇಟ್ ಅನೌನ್ಸ್ ಮಾಡ್ತಾ ಇದ್ದೀವಿ. ಫಸ್ಟ್ ನೈಟ್ ವಿತ್ ದೆವ್ವ ರಿಲೀಸಿಂಗ್ ಆನ್ April 3rd. ನಿಮ್ಮೆಲ್ಲರ ಹಾರೈಕೆ ಆಶೀರ್ವಾದ ಇರಲಿ. ಅವರ ಅಪ್ಪು ಸ್ಮರಣೆಯಲ್ಲೇ ಈ ದಿನ ಅನೌನ್ಸ್ ಮಾಡಬೇಕು ಅಂತ ಪ್ಲಾನ್ ಆಗಿತ್ತು. ಇನ್ನು 2 ವಾರಕ್ಕೆ ನಮ್ಮ ಸಿನಿಮಾ ರಿಲೀಸ್ ಇದೆ. ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಬಟ್ ನಿನ್ನ ಸಿನಿಮಾ ಮಾಡಿದ್ದೀನಿ, ಬಟ್ ಯಾವ ಸಿನಿಮಾ ಮಾಡಿದ್ದೀನಿ ಅಂತ ಗೊತ್ತಾಗ್ತಿಲ್ಲ ಕಣ. 3-4 ಸತಿ ಕರೆದ್ಬಿಟ್ಟು ಅವನು ಯಾವ ಸಿನಿಮಾ ಮಾಡಿದ್ದೀನಿ ಗೊತ್ತಾಗ್ತಾ ಇಲ್ಲ. ಯಾವ ಸಿನಿಮಾ ಒಟ್ಟು 4 ಸಿನಿಮಾ ಮಾಡ್ತಾನೆ ಒಂದೇ ಸತಿ ಅವ್ನು 4 ಪಿಕ್ಚರ್ ಮಾಡ್ತಾನೆ, ನನಗೆ ಗೊತ್ತಿಲ್ಲ. ಅಲ್ಲೇನಾ? ಒಂಥರ ಡಿಫ್ರೆಂಟ್ ಡೈರೆಕ್ಟರ್. ಪ್ರಥಮ ಮೇಲೆ ಹಲ್ಲೆ ಹಾಕಿ, ಪ್ರಥಮ ಮೇಲೆ ಮಾರಣಾಂತಿಕ ಹಲ್ಲೆ ಹಾಕಿ. ನಾನು ಸಹನಾ ಗೌಡ. ಕನ್ನಡದಲ್ಲಿ ನಾನು ಕೂಡ ಒಬ್ಬ ನಟಿಯಾಗಿ ಗುರುತಿಸ್ಕೊಂಡಿದ್ದೀನಿ. ಆ್ಯಂಡ್ ಇವಾಗ ನಾವು ಅಪ್ಪು ಬಗ್ಗೆ ಏನು ಹೇಳಿದ್ರು ಕಡಿಮೆನೇ. ಇವಾಗ ಯಾರು ಹೇಳಿದ್ರು ನಾನು ಅಪ್ಪು ಅಭಿಮಾನಿ, ಅಪ್ಪು ನನಗೆ ಇಷ್ಟ ಎಲ್ಲ ನಾವು ನೋಡ್ಕೊಂಡೇ ಬಂದಿರ್ತೀವಿ. ಎಷ್ಟು ಹೇಳಿದ್ರು ಕಡಿಮೆನೇ, ನಾವು ಏನು ಹೇಳಿದ್ರು ಕಡಿಮೆನೇ. ಮಾನವನಿಂದ ದೇವ ಮಾನವ ಆಗಿರ್ತಾರೆ ಒಬ್ಬ ಮನುಷ್ಯ ಅಂತ ಅಂದರೆ ನಿಜವಾಗಿಯೂ ಅವರು ದೈವ ಸ್ವರೂಪಿನೇ ಆಗಿರ್ತಾರೆ ಅಂತಲೇ ಹೇಳ್ಬೋದು. ಅಂಥವ್ರ ಮಧ್ಯೆ ನಾವಿದ್ವಿ ಅನ್ನೋದು ನಾವು ನಿಜವಾಗ್ಲೂ ಪುಣ್ಯ ಮಾಡಿದ್ದೀವಿ ಅಂತಲೇ ಅರ್ಥ. ಸೊ ಅವರ ಒಂದು ಆದರ್ಶಗಳು, ಅವರ ಒಂದು ನಡೆನುಡಿ ಆ್ಯಂಡ್ ಅವರು ಇದ್ದಂಥ ವ್ಯಕ್ತಿತ್ವ ಎಲ್ರಿಗೂ ಮಾದರಿ ಆಗ್ತಾ ಇದೆ ಅಂದರೆ ತಪ್ಪಾಗಲ್ಲ. ಸೊ ಇಂಥ ಒಂದು ವಾತಾವರಣದಲ್ಲಿ ನಾವು ಬೆಳೆದ್ವಿ ಅನ್ನೋದೇ ನಮಗೆ ತುಂಬ ದೊಡ್ಡ ವಿಚಾರ. ಇವತ್ತು ಅವ್ರು ನಮ್ಮ ಜೊತೆ ಇಲ್ಲ ಅಂತ ಇರ್ಬೋದು, ಆದರೆ ಅವರ ಆದರ್ಶಗಳು, ಅವರ ಒಂದು ನಗು, ಅವರ ಒಂದು ಕೆಲಸಗಳು ಯಾವಾಗಲೂ ನಮ್ಮ ಜೊತೆ ಇರುತ್ತೆ ಅಂತ ಹೇಳ್ತೀವಿ. ಸೊ ಅವ್ರಿಗೆ ಏನು ಖುಷಿ ಆಗುತ್ತೆ ನಾವು ಅಂಥ ಕೆಲಸಗಳನ್ನ ಮಾಡೋಣ. ಆ್ಯಂಡ್ ನಿಜವಾಗ್ಲೂ ಅಪ್ಪು ಅಂದರೆ ಅದೊಂದು ಇಮೋಷನ್ ಅಂತಲೇ ಹೇಳ್ಬೋದು. ನೀವು ಯಾವ ಹಳ್ಳಿಗೆ ಹೋಗಿ, ಯಾವ ಮನೆಗೆ ಹೋಗಿ, ಯಾವ ಸಿಟಿಗೆ ಹೋಗಿ, ಇಡೀ ದೇಶನೇ ಅಪ್ಪು ಬರ್ತ್ಡೇನ ಸೆಲೆಬ್ರೇಟ್ ಮಾಡ್ತಾ ಇದೆ. ವಿ ಆಲ್ ಮಿಸ್ ಯು ಅಪ್ಪು. ನೀವು ನಮ್ಮ ಜೊತೆ ಇಲ್ಲದೇ ಇರ್ಬೋದು, ಬಟ್ ನಮ್ಮ ಮನಸ್ಸಲ್ಲಿ, ನಮ್ಮ ಹೃದಯದಲ್ಲಿ ನೀವು ಯಾವಾಗಲೂ ಇದ್ದೇ ಇರ್ತೀರಾ ಅಂತ ಹೇಳ್ತೀನಿ. ಆ್ಯಂಡ್ ನೀವೆಲ್ಲರೂ ಕೂಡ ಅಪ್ಪು ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀರಿ. ಆ್ಯಂಡ್ ತುಂಬ ಖುಷಿ ಆಗ್ತದೆ ಎಲ್ಲರೂ ನೋಡಿ. ಇನ್ನೂ ಹೆಚ್ಚೆಚ್ಚು ಹೊಸ ಕೆಲಸಗಳನ್ನ ಮಾಡೋಣ, ಇನ್ನೊಬ್ರಿಗೆ ಒಳ್ಳೆಯದನ್ನೇ ಬಯಸೋಣ. ಆ್ಯಂಡ್ ಮನಸ್ಸಿಂದ ನಗೋಣ, ಮನಸ್ಸಿಂದ ಎಲ್ಲರಿಗೂ ಒಳ್ಳೆಯದೇ ಹಾರೈಸೋಣ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಒಬ್ಬ ಕಾರ್ಪೊರೇಟರ್ನ MLA ಭೇಟಿ ಮಾಡ್ಬೇಕಂದ್ರೆ ವಾರಾನ್ಗಟ್ಲೆ ತಿಂಗಳನ್ಗಟ್ಲೆ ಆಡಬೇಕು. ಏನಣ್ಣ 4-6 ವರ್ಷಗಳು ಅಲ್ದು ಅಪ್ಪು ಸರ್ ಹೆಸರಲ್ಲಿ. ಏಕೆಂದರೆ ಯಾವಾಗಲೂ ಹಿಡಿದ ಹಠ ಬಿಡಬಾರ್ದು. ಸೊ ಹಿಡಿದ ಆಸಕ್ತಿ, ಶ್ರದ್ಧೆನ ಬಿಡಬಾರ್ದು. ಪಠ್ಯ ಪುಸ್ತಕದಲ್ಲಿ ಅಪ್ಪು ಸರ್ ಹೆಸರು ಮತ್ತು ಪುಸ್ತಕದಲ್ಲಿ ಪಾಠವಾಗಿ ಸೇರಬೇಕು ಅನ್ನೋ ಕಾರಣದಲ್ಲಿ ಒಳ್ಳೆ ಇನಿಷಿಯೇಟಿವ್ ತೊಗೊಂಡು ಮಾಡಿದ್ದಾರೆ. ಯಾಕೆಂದರೆ ಒಳ್ಳೊಳ್ಳೇದಿರ್ಬೇಕಾಗಿ ನಾವು ಸೋಷಿಯಲ್ ಮೀಡಿಯಾ ನೋಡಿದ್ರೆ ಬರೀ ಕೆಟ್ಟ ಅಣ್ಣ ಅದು ಹಂಗಾಗ್ಬಿಡೈತೆ ಅಣ್ಣ, ಅವ್ನು ಯಾರೋ ಹೆಂಗೆ ತಿನ್ಬಿಟ್ಟು ಎತ್ತೆ ಬರೀ ಇದೆ ನನ್ನ ಇಂಥದ್ದೇ ಸೋಷಿಯಲ್ ಮೀಡಿಯಾ ನೋಡ್ತಿದ್ರೆ ಇದು ಅವ್ರು ನೋಡ್ಬೇಡ, ಬೇರೆ ನೋಡ್ತಾರೆ. ಸೊ ಒಳ್ಳೊಳ್ಳೆದು ನೋಡ್ಬೇಕಂದ್ರೆ ಇಂಥ ಜನ ಕಲಿಸೋಣ. ತುಂಬ ಖುಷಿ ಆಯಿತು ನೋಡಿ, ಭಾಳ ಒಳ್ಳೆ ವಿಚಾರ ನೋಡಿ. ಅವ್ರ ಹೆಂಡತಿ ಇಲ್ಲೋದ್ರು, ಅದು ಹಂಗಾಯ್ತು, ಇವ್ರು ಯಾರೋ ಓಡೋದ್ರು, ಅಲ್ಲೇನೋ ಬಂದರು, ಇವ್ರು ಯಾರೋ ಸತ್ತೋರು, ಅಲ್ಲಾರೋ ಬಾಂಬ್ ಹಾಕಿದ್ರು, ಬರೀ ಇದೇ ನೋಡ್ತೀವಿ. ಒಳ್ಳೆ ನೋಡು ಅಂತ ನಿಮ್ಗೆ ಹೇಳೋದು. ನೇತ್ರದಾನ ಮಹಾದಾನ ಅನ್ನೋದನ್ನ 4 ವರ್ಷಗಳ ಕಾಲ ಅವಿರತ ಶ್ರಮಪಟ್ಟು ಒಂದು ಒಳ್ಳೆ ಕೆಲಸ ಇನಿಷಿಯೇಟಿವ್ ತೊಗೊಂಡಿದ್ದಾರೆ. ಹಿಡ್ಕೊಂಡು ನಿಮ್ದು ನೀವೇ ಹಿಡ್ಕೊಳ್ಳಲ್ಲ ಅಂದ್ರೆ ಜನ ಎಲ್ಲಿ ಹಿಡ್ಕೊತಾರಣ್ಣ. ಅಪ್ಪು ಸರ್ ಹೆಸರಲ್ಲಿ ಒಂದು ಅದ್ಭುತವಾದ ಕೆಲಸ ಅಣ್ಣವ್ರು ಆ್ಯಕ್ಚುಲಿ ಶುರು ಮಾಡಿದ್ರು, ನೇತ್ರದಾನ ಅನ್ನೋ ಒಂದು ಕಾನ್ಸೆಪ್ಟ್ನ. ಅದು ಅಪ್ಪು ಸರ್ ಮುಂದುವರ್ಸ್ಕೊಂಡಿದ್ದಾರೆ. ಶಿವಣ್ಣ ಅದಕ್ಕೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ತುಂಬ ಖುಷಿ ಆಯಿತು. ಇಂಥ ಒಳ್ಳೆ ಕಾರ್ಯಕ್ರಮಗಳು ನಿಂತ್ಕೊಳ್ಳೋಂಥ ಯಾವಾಗಲೂ ಅಪ್ಪು ಸರ್ ನಮಗೆ ಹೆಮ್ಮೆ ಆಗಿರ್ತಾರೆ. ಒನ್ಸ್ ಅಗೇನ್ ಆಲ್ ದ ಬೆಸ್ಟ್. ಇಂಥ ಒಳ್ಳೊಳ್ಳೆ ಕೆಲಸಗಳ ಮೂಲಕ ಅಭಿಮಾನಿಗಳು ಅವ್ರನ್ನ ಜೀವಂತವಾಗಿಗೊಳಿಸಿ. ನಾನು ಅದಕ್ಕೆ ಅಪ್ಪು ಸರ್ ಅಭಿಮಾನಿಗಳ ಬಗ್ಗೆ ಯಾಕೆ ಖುಷಿ ಅಂದರೆ, ಯಾರಿಗೋ ಬೈರಿ, ಯಾರಿಗೂ ಹೊಡಿರಿ, ಯಾರಿಗೋ ತೇಜೋದೆ ಮಾಡಿ ಅಂತ ಬರಲ್ಲ ಅಪ್ಪು ಸರ್ ಅಭಿಮಾನಿಗಳು. ಅಪ್ಪು ಸರ್ ಅಭಿಮಾನಿಗಳು ಏನು ನೀನೊಂದು ಓಪನ್ ಮಾಡೋಣ. ಓಪನ್ ಮಾಡಪ್ಪ, ನೀವು ಯಾವ್ದು ಮಾಡಿದ್ರೆ ಸೆಂಟ್ರಲ್ ಹೋಗ್ಬಿಟ್ಟು ಪ್ರಧಾನ ಸೆಂಟ್ರಲ್ ಕರ್ಕಡೆ ಅಣ್ಣ ಬನ್ನಿ. ಅಲ್ಲ ಅಲ್ಲಿ ಸಮಾಧಿಗೆ ಮಾಡೋಣ. ಇಟ್ಕೊಳ್ಳೋಣ, ಅಷ್ಟು ಮಾತಾಡ್ರಿ, ಇಟ್ಕೊಂಡು ಹೇಳಿ. ಯಾವುದೋ ನೇತ್ರದಾನ ಇವತ್ತಿಂದ ನಾನು ಕೂಡ ನೇತ್ರದಾನ ನೋಡಿ. ಅಪ್ಪು ಸರ್ ಹೆಸರಲ್ಲಿ ಹುಟ್ಟುಹಬ್ಬದ ದಿನ ನೇತ್ರದಾನ ಮಾಡಿದ್ದಾರೆ. ಇಂಥ ಒಳ್ಳೊಳ್ಳೆ ಕೆಲಸಗಳ ಆದರ್ಶ ಆಗಬೇಕು. ಇನ್ಯಾರಿಗೋ ಬೈರಿ, ಇನ್ಯಾರಿಗೋ ಹೊಡಿರಿ, ತೇಜೋದೆ ಆಗಬಾರ್ದು. ಒಳ್ಳೊಳ್ಳೆ ಕೆಲಸಗಳು ಮಾಡಬೇಕು. ಇಂಥ ಕೆಲಸ ನೀವು ಮಾಡಿ, ಯಾವಾಗಲೂ ಸ್ಮರಿಸಿ. ಶಿವಣ್ಣವರು, ಅಪ್ಪು ಸರ್, ಅಣ್ಣವರು, ಅಶ್ವಿನಿ ಮೇಡಮ್ ಯಾವಾಗಲೂ ನಮಗೆ ಆದರ್ಶ. ಒಳ್ಳೊಳ್ಳೆ ಕೆಲಸಗಳು ಮಾಡಿ. ಥ್ಯಾಂಕ್ ಯು. ಖುಷಿ ಆಯಿತು ಅಪ್ಪು ಸರ್ ಅಭಿಮಾನಿಗಳ ನಡೆ ನೋಡಿ. ಇವತ್ತು ಜನ ಇಲ್ಲ ಅಂದರೆ ಯಾವುದೋ ವೀಕ್ ಡೇ ಅಂದರೆ ಜನಕ್ಕೆ ಟೈಮೇ ಇಲ್ಲ ಅಂತಾದರೂ ಬಂದು ಮಾಡಿದ್ದಾರೆ ಅಂದರೆ ಅದು ಜನಗಳ ತೋರಿಸೋ ಅಭಿಮಾನಿ. ಇವರೆಲ್ಲರೂ ಹೃದಯದಿಂದ ಬಂದಿರುವಂಥ ಶ್ರೀಮಂತರು. ಇವ್ರ ಮೇಲೆ ನಿಮ್ಮ ಪ್ರೀತಿ ಇರಲಿ. ಥ್ಯಾಂಕ್ ಯು ಸರ್, ಒಳ್ಳೆ ಕೆಲಸ ಮಾಡ್ತೀವಿ. ಥ್ಯಾಂಕ್ ಯು. ಬನ್ನಿ ಮಾತಾಡ್ರಿ. ಏನು ಕಳೆದ 4 ವರ್ಷದಿಂದ ಒಂದು ವಿಶೇಷ ಅಭಿಯಾನ ಮಾಡಿದ್ವಿ. ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಜೀವನ ಕಥೆನ ಶಾಲಾ ಪಠ್ಯಪುಸ್ತಕ ಸೇರಿಸ್ಬೇಕಂತೇಳಿ ಒಂದು ವಿಶೇಷ ಅಭಿಯಾನ. ಬಹುಶಃ ಅವರ 11ನೇ ದಿನ ನಾನು ಈ ಒಂದು ವಿಶೇಷ ಕಾರ್ಯಕ್ರಮ ಮಾಡಿದ್ದು ಇದೆ. ಕಂಠೀರವ ಸ್ಟುಡಿಯೋ ಮುಂಭಾಗ ಮಾಡಿದ್ದೆ. ಅದಾದ ನಂತರ ಸಾಕಷ್ಟು ಜನ ಅದಕ್ಕೆ ಬೆಂಬಲ ಕೊಟ್ಟಿದ್ದರು.
ಅನೇಕ ಅಭಿಮಾನಿಗಳು ಇದಕ್ಕೆ ಬೆಂಬಲ ಕೊಟ್ಟಿದ್ದರು. ಜೊತೆಗೆ ಅಂದಿನ ವಿರೋಧ ಪಕ್ಷ ನಾಯಕರಾಗಿದ್ದಂಥ ಸಿದ್ದರಾಮಯ್ಯನವರು ಸಹ ಇದಕ್ಕೆ ಸಪೋರ್ಟ್ ಮಾಡಿದರು, ಬೆಂಬಲ ಕೊಟ್ಟಿದ್ದರು. ಅವತ್ತೇ ಕೂಡ ಬೊಮ್ಮಾಯಿಯವ್ರಿಗೆ ಪತ್ರ ಬರೆದು ಒಬ್ಬ ಒಳ್ಳೆ ಆದರ್ಶ ಇರೋ ವ್ಯಕ್ತಿ, ಸರಳ ಸ್ನೇಹಜೀವಿ, ಬಾಲ ಕಲಾವಿದರು, ಅವ್ರನ್ನ ಪಠ್ಯಕ್ಕೆ ಸೇರಿಸಲಿಕ್ಕೆ ಇದೊಂದು ಸಹಕಾರ ನೀಡಬೇಕು ಅಂತೇಳಿ ಬೊಮ್ಮಾಯಿಯವರು ಪತ್ರ ಬರೆದಿದ್ರು ಕೂಡ. ಅದಾದ ನಂತರ ನಾನು ಸಾಕಷ್ಟು ಯಡಿಯೂರಪ್ಪನವರು, ಕುಮಾರಸ್ವಾಮಿ ಅವರು, ಹಾಗೆ ಚಿತ್ರನಟರ ಗಣ್ಯರಾದಂಥ ಜೋಗಿ ಪ್ರೇಮಣ್ಣ ಅವರು ಹಾಗೂ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷರು ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ ಎಲ್ಲರೂ ಓವರಾಲ್ ಎಲ್ಲರ ಬೆಂಬಲ ಪಡೆದು ಇವತ್ತು ಅಧಿಕೃತವಾಗಿ ಅದು ಅಪ್ಪು ಅವರ ಜೀವನ ಕಥೆ ಪಠ್ಯದಲ್ಲಿ ಬರ್ತಾ ಇದೆ. ಈಗಾಗಲೇ ಅದು ಆದೇಶನೂ ಕೂಡ ಆಗಿದೆ, ಸರ್ಕಾರ ಕೂಡ ಇದಕ್ಕೆ ಸ್ಪಂದಿಸಿ ಆದೇಶ ಮಾಡಿದೆ. ಹಾಗಾಗಿ ಇನ್ನು ಮುಂದೆ ಒಬ್ಬ ಸರಳ ಸ್ನೇಹಜೀವಿ, ಒಬ್ಬ ಮುಂದಿನ ಪೀಳಿಗೆಗೆ ಮಾದರಿ ಆಗ್ತಕ್ಕಂಥ ವ್ಯಕ್ತಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು. ಅವರ ಪಾಠ ಡಾಕ್ಟರ್ BR ಅಂಬೇಡ್ಕರ್ ಹಾಗೂ ಮಹಾತ್ಮ ಗಾಂಧೀಜಿಯವರು ಹಾಗೂ ಸುಭಾಷ್ ಚಂದ್ರ ಬೋಸ್ ಅವರ ಸಾಲಿನಲ್ಲಿ ಅವರ ಪಠ್ಯ ಬರ್ತಿರ್ತಕ್ಕಂಥದ್ದು ನಮ್ಮೆಲ್ಲ ಅಭಿಮಾನಿಗಳಿಗೆ ಭಾಳ ಸಂತೋಷ ತರಂಥ ವಿಚಾರ ಅಂತ ನಾವು ಈ ಬೆಳಗ್ಗೆ ಇಷ್ಟಪಡ್ತೀವಿ. ಅಂದರೆ ಎಲ್ಲ ಮಹನೀಯರ ಜೊತೆ ಅಪ್ಪು ಸರ್ ಇರೋದು ಖುಷಿ ಆಯಿತು. ಒಳ್ಳೊಳ್ಳೆ ಆಲೋಚನೆ, ಒಳ್ಳೆ ಕೆಲಸ ಮಾಡಿ. ಜೊತೆಗೆ ಈಗೇನು ಒಂದು ನೇತ್ರದಾನ ಅಂತಕ್ಕಂಥ ಒಂದು ಕಾನ್ಸೆಪ್ಟನ್ನು ನಾವು ಇವತ್ತು ಶುರು ಮಾಡಿದ್ದೇವೆ. ನಾನು ಇಡೀ ರಾಜ್ಯಾದ್ಯಂತ ಏನು ಅಪ್ಪುವನ್ನು ಪಠ್ಯ ಸೇರಿಸಲಿಕ್ಕೆ ಇಡೀ ರಾಜ್ಯಾದ್ಯಂತ ಸುತ್ತಿ ಒಂದು ವಿಶೇಷ ಅಭಿಯಾನ ಮಾಡಿದ್ನೋ ಅದೇ ರೀತಿ ಈಗ ರಾಜ್ಯಾದ್ಯಂತ ಪ್ರವಾಸ ಮಾಡಿ ಜನಗಳಿಗೆ ಜಾಗೃತಿ ಮೂಡಿಸಬೇಕು. ನೇತ್ರದಾನದಂಥ ವಿಚಾರಗಳಲ್ಲಿ ಕೆಲವರಿಗೆ ಆತಂಕದ ಮನೋಭಾವ ಇದೆ ಹಾಗೂ ಮಾಹಿತಿ ಕೊರತೆ ಇದೆ. ಅಂಥ ಕೆಲಸಗಳನ್ನು ನಾನು ರಾಜ್ಯಾದ್ಯಂತ ಪ್ರವಾಸ ಮಾಡಿ ಜನಗಳಿಗೆ ಅರಿವು ಮೂಡಿಸಿ ನನ್ನ ಕಡೆಯಿಂದ 1 ಲಕ್ಷ ನೇತ್ರದಾನ ಮಾಡಲಿಕ್ಕೆ ನಾನು ಇವತ್ತಿನಿಂದ ಹೊರಟಿದ್ದೀನಿ. ಇದು 1 ಲಕ್ಷ ಅಲ್ಲ, ಜನಗಳ ಸಹಕಾರ, ಬೆಂಬಲ, ಪ್ರೀತಿ, ಆಶೀರ್ವಾದ ಇದ್ದರೆ ಬಹುಶಃ ಭವಿಷ್ಯದಲ್ಲಿ 1 ಕೋಟಿ ಮಾಡಲಿಕ್ಕೆ ಕರ್ನಾಟಕದಲ್ಲಿ ಭವಿಷ್ಯದಲ್ಲಿ 1 ಕೋಟಿ ನೇತ್ರದಾನ ಮಾಡಲಿಕ್ಕೆ ನಾವು ಎಲ್ಲ ಅಪ್ಪು ಅವರ ಮೂಲಕ ಒಂದು ಕೆಲಸಕ್ಕೆ ಕೈ ಹಾಕ್ತಾ ಇದ್ದೀವಿ. ನಿಮ್ಮೆಲ್ಲರ ಸಹಕಾರ, ಜನಗಳ ಪ್ರೀತಿ, ಆಶೀರ್ವಾದ ಇದ್ದರೆ ಭವಿಷ್ಯದಲ್ಲಿ ಅದು ಕೂಡ ಗಿನ್ನಿಸ್ ಬುಕ್ ಆಫ್ ರೆಕಾರ್ಡ್ಗೆ ಅಪ್ಪು ಅವರ ಹೆಸರನ್ನ ಸೇರಿಸೋಂಥ ಕೆಲಸ ಶಕ್ತಿ ಇರೋದು ನಮ್ಮ ಕರ್ನಾಟಕ ಜನತೆಗೆ ಹಾಗೂ ಅಪ್ಪು ಅಭಿಮಾನಿಗಳಿಗೆ. ಅವ್ರಿಗೆಲ್ಲರಿಗೂ ಅಭಿನಂದಿಸ್ತಾ ಇಂಥ ಒಂದು ವಿಶೇಷ ಅಭಿಯಾನಕ್ಕೆ ಬೆಂಬಲ ಕೊಡಿ. ಹಿಂದೆನೂ ಪಠ್ಯಪುಸ್ತಕ ಹೋರಾಟ ಮಾಡಲಿಕ್ಕೆ ಸಾಕಷ್ಟು 4 ವರ್ಷ ಜಿಲ್ಲಾ ಕೇಂದ್ರಗಳು ರಾಜ್ಯ ಪ್ರವಾಸ ಮಾಡಬೇಕಾದಾಗ ಬೆಂಬಲ ಕೊಟ್ಟಿದ್ರು. ಅದೇ ರೀತಿ ಈಗಲೂ ಕೂಡ ಬೆಂಬಲ ಕೊಡಿ. ಈ ಆದರ್ಶ ಸದಾ ಅವ್ರ ಪಾಠವಾಗಿ ಉಳಿಲಿ ಅಂತೇಳಿ ಈ ಮೂಲಕ ಎಲ್ಲರನ್ನು ಅಭಿಮಾನಿಗಳಲ್ಲಿ ಕೇಳ್ಕೊತೀನಿ. ಥ್ಯಾಂಕ್ ಯು, ಧನ್ಯವಾದ. ಇನ್ಸ್ಪಿರೇಷನ್ ಡೇಗೆ ಅರ್ಥ ಬಂತು. ಥ್ಯಾಂಕ್ ಯು. ಅವನು ಮಗುವಾಗಿದ್ದ ನೋಡಿದ್ದೆ ನಾನು ಇನ್ನೂ ಜ್ಞಾಪಕ. ಹುಟ್ಟಿದ ದಿವಸ ನಾವೆಲ್ಲ ಹೋಗಿ ನೋಡಿದ್ವಿ ಅವನ್ನ. ಒಂದು ಮಗು ಏನು ಅವನು ಪಳ ಅಂತ ಹೊಡಿತಿದ್ದ ಕಣ್ಣು ಬಿಟ್ಕೊಂಡು, ಅದೇ ಇನ್ನೂ ಜ್ಞಾಪಕ ನಮಗೆ. ಅದನ್ನಂತೂ ಮರೆಯೋಕ್ಕೆ ಆಗೋದಿಲ್ಲ. ಎಲ್ಲರಿಗೂ ಒಳ್ಳೆಯದಾಗಿ. ನಮಸ್ಕಾರ. ಇವತ್ತು ನಮ್ಮ ಪುನೀತ್ ರಾಜ್ಕುಮಾರ್ ಅವರ 51ನೇ ವರ್ಷದ ಹ್ಯಾಪಿ ಬರ್ತ್ಡೇ. ಈ ಬರ್ತ್ಡೇ ದಿವಸ ಬಂದು ಅವನ್ನ ದರ್ಶನ ಮಾಡೋಕ್ಕೆ ಬಂದಿದ್ದೀವಿ. ಆದರೂ ಅವನು ನಮ್ಮ ಮುಂದೆ ಇಲ್ಲದೇ ಇರ್ಬೋದು, ನಿಮ್ಮ ಮುಂದೆ ನಿಮ್ಮ ಕಣ್ಣು ಮುಂದೆ ನಿಂತು ನೋಡ್ತಾ ಇದ್ದರೆ ಅವನಿದಾನೆ ಅಂದ್ಕೊಂಡೆ ನಾವು ತುಂಬ ಭಾವಿಸ್ಕೊಂಡು ಅವನ ಹುಟ್ಟುಹಬ್ಬದ ಆಚರಣೆ ಎಲ್ಲ ಅಸಂಖ್ಯಾತ ಜನರು, ಸಾವಿರಾರು ಜನ ಬಂದು ಅವನ ಬರ್ತ್ಡೇನ ಕೊಂಡಾಡ್ತಾ ಇದ್ದಾರೆ. ನಿಜವಾಗಿಯೂ ನಾವು ಅವನು ಏನು ಹೇಳಬೇಕು ನನಗೆ ಗೊತ್ತಾಗ್ತಾ ಇಲ್ಲ. ಒನ್ ಮೋರ್ ಒಂದು ಹ್ಯಾಪಿ ಬರ್ತ್ಡೇ. ಉದ್ಯೋಗಗಳಿಗೆ ಎಷ್ಟು ಅಭಿನಯಿಸ್ಬೇಕು ಇದ್ರೂ ಏನೋ ಒಂದು ಪುಣ್ಯ ಈ ಜಾಗ ಇದು ನೋಡಬೇಕು ಅಂದರೆ ಮತ್ತೆ ತಪ್ಪು ಬಂದರೆ ಹಾಗಾಗಿ ತಪ್ಪು ಇನ್ನೊಂದು ಜನ್ಮ ಅಂತ ನಾವು ದುಃಖ ಪ್ರಹ್ಲಾದದಲ್ಲಿ ನಾವು ಹಾಕೊಂಡು ನಾನು ಹಾಕೊಂಡ್ರೆ ಆಮೇಲೆ ಅವನು ಪಾತ್ರ ಮಾಡೋದು. ಅದು ಎಲ್ಲರಿಗೂ ಬರಲ್ಲ. ನಿಜಕ್ಕೂ ನನಗೆ ಆ ಒಂದು ಅವಕಾಶ ಸಿಗಲಿಕ್ಕೆ ನಮಸ್ಕಾರ ಅಂತ. ಆಗ ಅಪ್ಪು ನನ್ನ ಮಾತ್ರ ಕೇಳ್ತಾ ಇದ್ದ, ನನ್ನ ಮಾತನ್ನ ಅಷ್ಟು ಚೆನ್ನಾಗಿ ಕೇಳೋದು. ಹಾಗಾಗಿ ನಾನು ಅವನಿಗೇನು ಆಟ ಸಾಮಾನ ಬೇಕು ಅದನ್ನು ತಂದುಕೊಡ್ತಿದ್ದೆ. ಅದನ್ನು ನೋಡಿಕೊಂಡು ಆ ಆಟ ಸಾಮಾನು ಅಲ್ಲಿಟ್ಟಿದ್ರೆ ಆ ಕಡೆನೇ ನಿಗಾ ಇರೋದು. ಆ ಕಡೆನೇ ನಿಗಾ ಇರೋದು. ಹಾಗಾಗಿ ಎಲ್ಲರಿಗೂ ಸಾಷ್ಟಾಂಗ ನಮಸ್ಕಾರ. ಬೋಲೋ ಭಾರತ್ ಮಾತಾ ಕಿ ಜೈ. ನಮ್ದು ಇಲ್ಲೇ ಲಗ್ಗೆರೆ.
ಜೊತೆಗಿಲ್ಲ ಅಷ್ಟೇ, ಯಾವಾಗಲೂ ಇಲ್ಲಿರ್ತಾರೆ ಯಾವಾಗಲೂ ಅಷ್ಟೇ. ಅಣ್ಣ ನಮ್ಮ ಜೊತೆ ಇದ್ರೆ ಜಾಲಿ ಮಾಡೋರು ಅಂತಿದ್ರಲ್ಲಿ ಹಿಂಗೆ ಹೋದ್ರಲ್ಲ ಜೊತೆಲಿದ್ರು ಅವ್ರಿದ್ರೆ ಚೆನ್ನಾಗಿರೋದಣ್ಣ. ಹಾಗಾಗಿ ಅವ್ರು ಯಾವಾಗ ನಾವು ಬರ್ಡೇ ಎವ್ರಿ ಇಯರ್ ನಾವು ಸೆಲೆಬ್ರೇಟ್ ಮಾಡೋಕ್ಕೆ ಬರ್ತೀವಿ ಸರ್. ಅಂದರೆ ನಮಗೆ ಸಣ್ಣಗಿರೋವಾಗಿಂದನೂ ಅವ್ರ ಫಿಲಮ್ಗಳು ಅದು ಮತ್ತು ಅವರು ಸ್ವಾಭಿಮಾನ ಎಲ್ಲ ಇಷ್ಟ ಸರ್ ಅವ್ರಿಗೆ. ಹಾಂ ಸರ್, ನೋಡಿದ್ವಿ ಸರ್, ತುಂಬ ಎಂಜಾಯ್ಮೆಂಟ್ ಮಾಡಿದ್ವಿ. ಜೈ ಅಪ್ಪು ಬಾಸ್, ಹ್ಯಾಪಿ ಬರ್ಡೇ ಬ್ರೋ. ಏನೂ ಇಲ್ಲ ಬ್ರೋ, ನಾನು ಪಕ್ಕ ಪೋಸ್ಟರ್ ಅಭಿಮಾನಿ ಆಯಿತಾ. ನಮ್ಮ ಬಾಸಿಗೆ ಏಕ್ದಮ್ಮು ನಾವು ರಿಯಲಾಗಿ ನೋಡೋಕ್ಕಾಗಿಲ್ಲ ಬೈ, ಬೇಜಾರಾಗತ್ತೆ. ಈ ಜಾಗದಲ್ಲಿ ನೋಡೋಕೆ ಬೇಜಾರಾಗತ್ತೆ. ಆದರೆ ಸಣ್ಣ ವಯಸ್ಸಿಂದನೂ ಪೋಸ್ಟರ್ ಅಭಿಮಾನಿನೇ, ಹುಡ್ತಾಗಿಂದ ಎಲ್ಲದೂ ನನಗೆ ಬುದ್ಧಿ ಬಂದಾಗಿಂದ ನಾನು ಫಸ್ಟ್ ಶೋ ನೋಡಿದ್ದೀನಿ ಬಾಸಿಂದು, ಎಲ್ಲದೂ ನೋಡಿ. ನಮ್ಮ ಸ್ವಂತವರು ಶಿವಮೊಗ್ಗ. ಈ ಜಾಗದಲ್ಲಿ ನೋಡೋಕೆ ಬೇಜಾರಾಗತ್ತೆ. ಬಾಸ್ ಮನೆ ಇರೋದು ಸದಾಶಿವನಗರದಲ್ಲಿ ಇರೋದು. ಅಲ್ಲಿ ಹೋಗಿ ನಾವು ಮೀಟ್ ಆಗ್ತಾ ಇದ್ವಿ ಬಾಡೆ ದಿವಸ. ಸಾರಿ ಅಣ್ಣ, ಅದು ಮಿಸ್ ಆಯಿತು ಅಡ್ರೆಸ್ಸು. ಇಲ್ಲಿ ನೋಡೋಕೆ ಬೇಜಾರಾಗತ್ತಣ್ಣ. ಆದರೆ ಬಾಸ್ ಬೆಲೆ ಗೊತ್ತಣ್ಣ. ಪುನೀತ್ ರಾಜ್ಕುಮಾರ್ ದೊಡ್ಡ ಮನೆ ಅಂದರೆ ಗತ್ತೆ ಬೇರೆ ಆಯ್ತಣ್ಣ. ಆಕಾಶ್ ಮೂವಿ ಮಾತ್ರ ಹಬ್ಬ ಮಾಡಿದ್ದೀವಣ್ಣ. ಈ ಥರ ವರ್ಷನೂ ಫಿಲಿಮ್ಗಳು ರಿಲೀಸ್ ಮಾಡ್ಕೊತಿದ್ರೆ ನಮಗೂ ಖುಷಿ ಆಗುತ್ತೆ. ಫಿಲಿಮ್ಗಳು ಮಾತ್ರ ಹಬ್ಬ ಥರನೇ ಮಾಡೋದು. ದಯವಿಟ್ಟು ನಾವು ಬೇಡ್ಕೊಳೋದು ಒಂದೇ ಒಂದು ಮಾತಾಡೋ, ಪವರ್ ಸ್ಟಾರ್ ಅಭಿಮಾನಿಗಳು ವರ್ಷಕ್ಕೆ ಒಂದು ಸತಿ ಇಲ್ಲ ಅಂದರೆ 6 ತಿಂಗಳಿಗೆ ಒಂದು ಸತಿ ಒಂದೇ ಒಂದು ಮೂವಿ ರಿಲೀಸ್ ಮಾಡಿದ್ರೆ ಸಾಕಣ, ಅಷ್ಟೇ ಹೇಳೋದು ನಾವಣ್ಣ. ಬಾಸ್ ಎಲ್ಲೂ ಹೋಗಿಲ್ಲ, ನಾವು ಮನಸ್ಸಲ್ಲಿದ್ದಾರೆ, ಇಲ್ಲೂ ಇದ್ದಾರೆ ಪಕ್ಕ ಅಭಿಮಾನಿಗಳು. ನಾವೆಲ್ಲೂ ಹೋಗಲ್ಲ, ನಾವು ಸಾಯೋ ತನಕ ಅಭಿಮಾನಿ ಅಷ್ಟೇ ಅಣ್ಣ. ಅಪ್ಪ ಅಮ್ಮ ಹೆಂಗೆ ಅವರು ಹಂಗೆ ನಮಗೆ. ಯಾರು ಪುನೀತ್ ರಾಜ್ಕುಮಾರ್ ಒಬ್ಬರೇ ಜಗತ್ತಲ್ಲಿ. ವರ್ಷದಲ್ಲಿ 2 ಫಿಲಿಮ್ ರಿಲೀಸ್ ಮಾಡಿದ್ರೆ ಸಾಕು ಸರ್. ಒಂದೇ ಹೇಳ್ಕೊಳೋದು ಅಷ್ಟೇ ನಾವು. ನಮಗೆ ಯಾಕೆಂದರೆ ಹುಡುಗರು ಅಂದರೆ ಕ್ರೇಜ್ ಇರುತ್ತೆ, ಎಲ್ಲದೂ ಇರುತ್ತೆ. ಅಭಿಮಾನಿ ಅಂತ ಬಂದು ಗೊತ್ತಾಗ್ತೈತಿ, ನಿಮಗೂ ಎಲ್ಲದೂ ಗೊತ್ತು ಅಣ್ಣ ಹೆಂಗೆ ಏನು ಅಂತ. ನಮಗೂ ಹೊಟ್ಟೆ ಉರಿಯುತ್ತೆ. ನಾವು ನಮ್ಮ ಭಾಷೆ ಇಲ್ಲ ಅಂತ ಬೇಜಾರಾಗತ್ತೆ. ಕಷ್ಟ ನಮ್ಮ ಕಷ್ಟ ನಮಗೆ ಗೊತ್ತ. ನಾವು ಯಾರು ಆಗಲ್ಲ ನಮಗೆ ಗೊತ್ತು. ಆದರೆ ನಾವು ಭಾಷೆ ಬಿಡಲ್ಲ, ಯಾವತ್ತೂ ನಾವು ಸಾಯ್ತಂಗ ಬಿಡಲ್ಲ. ಅಪ್ಪ ಅಮ್ಮ ಹೆಂಗೆ ಅವರು ಹಂಗೆ ಅಷ್ಟೇ. ಡಾಕ್ಟರ್ ಪುನೀತ್ ರಾಜ್ಕುಮಾರ್ಗೆ, ಅಪ್ಪ ಭಾಷೆಗೆ, ದೊಡ್ಡ ಮನೆ ಹುಡುಗಂಗೆ ಅಪ್ಪು 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 ಅಷ್ಟೇ ಅಣ್ಣ ಹೇಳೋದು. ಬಂದಿದ್ದವ್ರು ಭಾಳ ದೊಡ್ಡ ಅಭಿಮಾನಿ ಹುಬ್ಳಿಂದ. ನಿನ್ನೆ ನೈಟ್ ಬಂದಿದ್ದವ್ರು. ನೈಟ್ 10 ಸಿನಿಮಾದ ಕಂಟ್ರೋಲ್ ಸ್ಟುಡಿಯೋ ಬಂದಿಕ್ಕಾರ ನೋಡತ್ತೇವ್ರಿ. ಭಾಳ ಮಿಸ್ ಮಾಡ್ಕೋತೀವ್ರಿ. ಭಾಳ ಅಂದ್ರೆ ಭಾಳ ಮಿಸ್ ಮಾಡ್ಕೋತೀವ್ರಿ. ಭಾಳ ಇಷ್ಟ ರೀ. ಸಣ್ಣಂದ ಇರ್ತಾನೆ ಇಷ್ಟ ರೀ. ಅವ್ರಂಥ ಹೀರೋ ಯಾರು ಇಲ್ರಿ ಕರ್ನಾಟಕ ಒಳಗೆ. ಭಾಳ ಇಷ್ಟ ರೀ. ಅವ್ರ ಡ್ಯಾನ್ಸ್ ಆತ್ರಿ, ಅವ್ರ ಸಾಂಗ್ ಆತ್ರಿ, ಅವ್ರ ಫೈಟ್ ಎಲ್ಲ ಚಲೋ ರೀ. ಭಾಳ ದೊಡ್ಡ ಅಭಿಮಾನಿ ರೀ. ಅಪ್ಪು ಅಭಿಮಾನಿಗಳು ದೇವ್ರು ನಾವು. ಅವ್ರು ನಮ್ಮ ತಂದೆ ಇದ್ದಾಗೈತೆ. ಅವರು ಈಗಾದರೆ ನಮ್ಮನ್ನು ಅಗಲಿದ್ದಾರೆ. ಅವ್ರಿಗಾಗಿ ಒಂದೆರಡು ಮಾತಾಡೋಕಂತ ಕೇಳ್ತಾಯಿದ್ದೀನಿ. ಅವರು ಇಡೀ ಕರ್ನಾಟಕಕ್ಕೆ ಆಸ್ತಿ ಅಂತ ಹೇಳಿದರೆ ಎಲ್ಲ ಮಕ್ಕಳಿಗೆ ಅವ್ರಿಗೆ ಸಹಾಯ ಮಾಡಿದ್ರಲ್ಲ ಅಂತೇಳಿಲ್ಲ. ಅವರಂಥ ಮನುಷ್ಯ ಎಲ್ಲಿ ಜೀವನದಿಂದ ನೋಡಿಲ್ಲ. ನಾವು ಇವತ್ತು ನೋಡ್ತಿದ್ವಿ ಅಂದರೆ ಅವ್ರಿಗೆ ದೇವ್ರು ಕಾಣ್ತಿದ್ರೆ ಎಲ್ಲ ಕಡೆ ಅಂತ ಹೇಳ್ತೀವಿ ಸರ್, ಅಷ್ಟೇ. ವರ್ಡ್ಸ್ ಇಲ್ಲ ಅವ್ರ ಬಗ್ಗೆ ಹೇಳೋಕ್ಕೆ. ಥ್ಯಾಂಕ್ ಯು. ಅಪ್ಪು ಫ್ಯಾನ್ ಸರ್. ಇದು ಎಷ್ಟು ದಿನ ಆಯ್ತು ಸರ್ತಿ ಮನೆ ಹೋಗಿ ಬನ್ನಿ ಸರ್. ಸರಿ ಸರ್, ಯುವರತ್ನ ನೋಡಿ ಸರ್. ಥ್ಯಾಂಕ್ ಯು ಸರ್. ಯುವರತ್ನ ಎಲ್ಲ ನೋಡ್ಬಿಟ್ಟು ಅಷ್ಟೇ ಸರ್. ಥ್ಯಾಂಕ್ ಯು ಸರ್. ನಾವು ಬೆಂಗಳೂರಲ್ಲೇ ವರ್ಕ್ ಮಾಡೋದು. ನಮ್ಮದು ಊರು ಉತ್ತರ ಕನ್ನಡ ಜಿಲ್ಲೆ ಮುನಗೋಡು ತಾಲೂಕು, ಹುಬ್ಳಿ ಹತ್ರ. ನಾವು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ದೊಡ್ಡ ಅಭಿಮಾನಿ ನಾನು. ಇಲ್ಲಿ ತುಂಬ ಸಲ ಬಂದಿದ್ದೇವೆ. ಬರ್ತ್ಡೇಗೆ ಪ್ರತಿ ಸಲ ಬರ್ತಾ ಇರ್ತೀವಿ. ಸೊ ಅವ್ರನ್ನ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀವಿ ಅಷ್ಟೇ. ತುಂಬ ಮಿಸ್ ಮಾಡ್ಕೊಳ್ತೀವಿ. ಆಗ ಅವರಿದ್ದಾಗಲೇ ಗ್ರ್ಯಾಂಡಾಗಿ ಮಾಡೋದು ಅದೆಲ್ಲ ಇದೆ. ಬಟ್ ಇವಾಗ ಅವ್ರು ಇಲ್ದಿದ್ದಾಗಲೂ ಇಷ್ಟು ಜನ ಸೇರ್ಕೊಂಡು ಬಂದು ಅವ್ರಿಗೆ ವಿಶ್ ಮಾಡೋದಾಗಿರಲಿ, ಅವ್ರನ್ನ ಮಿಸ್ ಮಾಡ್ಕೊಳ್ತಾ ಇರೋದಾಗಿರಲಿ, ಅದು ತುಂಬಾ ಇದಾಗುತ್ತೆ. ಸೊ ಅವರು ದೇವರು. ಜೈ ಅಪ್ಪು ಬಾಸ್. ನಾವು ಪುನೀತ್ ರಾಜ್ಕುಮಾರ್ ದೊಡ್ಡ ಅಭಿಮಾನಿ. ನಾವು ಕಲಬುರಗಿಯಿಂದ ಬಂದಿರೋದು ಬರ್ತ್ಡೇಗೆ. ತುಂಬ ಮಿಸ್ ಮಾಡ್ಕೊತೀವಿ. ಒಂದು ಸಲ ಮೀಟ್ ಮಾಡ್ಬೇಕಂತ ಇತ್ತು, ಏನು ಮಾಡೋದು ಆಗಲಿಲ್ಲ. ಏನು ಮಾಡೋಕ್ಕಾಗಲ್ಲ. ಮಿಸ್ ಯು ಬಾಸ್. ಜೈ ಅಪ್ಪು ಬಾಸ್. ನಾವು ಪುಣ್ಯೋತ್ಸವ ಫ್ಯಾನ್ಸು. ನಾವು ಮಿಸ್ ಮಾಡ್ಕೊತಾ ಇದ್ದೀನಿ. ನಾನು ಅವ್ರ ಜೊತೆ ಫೋಟೋ ಹೊಸ್ಕೋಣ ಅನ್ಕೊಂಡೆ, ಅದಾಗಿಲ್ಲ. ಬೇಗ ಅದು ಅಪ್ಪು ಬಾಸ್ ಪುನಃ ಬರಲಿ ಅಂತ ಕೇಳ್ಕೊತೀನಿ ಅಷ್ಟೇ. ಸರ್ ನಮ್ಮದು ಟಿ ನರಸೀಪುರ. ನಮ್ಮ ಮನೆಯವರೆಲ್ಲ ಪುನೀತ್ನ ಅಭಿಮಾನಿ. ಅದಕ್ಕೆ ಅವ್ರು ನೋಡ್ಕೊಂಡು ಹೋಗುವಂತ ಬನ್ನಿ. ಅವ್ರ ಇಷ್ಟನೇ ನಮ್ಗೆ. ಆವಾಗಲಿಂದ ಅವ್ರ ಫಿಲಮ್ ಬಂತ ಮಿಂದುವ ಫಸ್ಟ್ ಅಪ್ಪು ಫಿಲಮ್ ಎಲ್ಲ ಫಿಲಮು ಇಷ್ಟ. ಹ್ಞೂ ಸರ್, ಎಷ್ಟು ಸುಮಾರು ಸರಿ ನೋಡಿ ಬಂದಿರೋದು. ನಾವು ಅಣ್ಣವರ ದೊಡ್ಡ ಫ್ಯಾಮಿಲಿ ಅಭಿಮಾನಿಗಳು. ನಾವು ಒಂದೊಂದು ಓನ್ಲಿ ಸೂರ್ಯನೊಬ್ಬ, ಚಂದ್ರನೊಬ್ಬ, ಪುನೀತ್ ರಾಜ್ಕುಮಾರ್ ಒಬ್ಬರೇ ಸರ್. ಜೈ ಅಪ್ಪು ಬಾಸ್. ಈ ಮಾರ್ಚ್ 17 ಬಂತು ಅಂತಂದ್ರೆ ಇಡೀ ಕರ್ನಾಟಕಕ್ಕೆ ಹಬ್ಬ. ಇದು ರಾಜವಂಶ ಪುನೀತ್ ರಾಜ್ಕುಮಾರ್ಗಲ್ಲ,
ಇಡೀ ಕರ್ನಾಟಕದ ಹಬ್ಬ. ಆಲ್ರೆಡಿ ನಿಮ್ಮ ಮೀಡಿಯಾದಲ್ಲಿ ಅವತ್ತು ಮೊನ್ನೆ ಭಾನುವಾರ ದಿನ ಆಕಾಶ್ ಸಿನಿಮಾ ರಿಲೀಸ್ ದಿನನೂ ಹೇಳಿದ್ದೀನಿ. ಯಾಕಂದರೆ ಆಕಾಶ್ ಸಿನಿಮಾ ನೋಡ್ಬಿಟ್ಟು ಅವತ್ತು ಭಾನುವಾರ ಭಾಳ ದೊಡ್ಡ ಸಂಭ್ರಮ, ಭಾಳ ಸೆಲೆಬ್ರೇಷನ್ ಮಾಡ್ದು. ಆ ಪಟಾಕಿ, ಆ ಸೌಂಡು, ಅಭಿಮಾನಿಗಳ ಸಂಭ್ರಮ ನೋಡಿ ಕಣ್ಣು ಸಾಲದು. ಯಾವ ದೇವ್ರಿಗೂ ಇಲ್ಲ ಆ ಸಂಭ್ರಮ, ಆ ಥರ ಆಗಿದೆ. ಆಕಾಶ್ ಸಿನಿಮಾನ ನೋಡ್ಬಿಟ್ಟು ಎಷ್ಟೋ ಜನ ಬಂದು, ನಾನು 2 ಶೋ ನೋಡಿದೆ, ಮಾರ್ನಿಂಗ್ ಶೋ ಮ್ಯಾಟ್ನಿ 2 ಶೋನು ನೋಡಿದೆ. ಅಲ್ಲಿ ನೋಡಿದಾಗ ಅಲ್ಲಿ ಬಂದು ಎಷ್ಟೋ ಜನ ಪಾಪ, ಅದರಲ್ಲೊಂದು ಹಾಡಿದೆ, ಆ್ಯಕ್ಟರಿಗೆ ಆಕ್ಟರು, ಮಾಸ್ಟರಿಗೆ ಮಾಸ್ಟರು, ಕನ್ನಡವೇ ನನ್ನುಸಿರು ಎಂದೆಂದಿಗೂ, ಯಾರೇ ಏನೇ ಅಂದರು ನಿನ್ನ ಹಾಗೆ ನೀನಿರು, ಗುರಿಯೊಂದೇ ಮರೆಯದಿರು, ಗುಣದಲ್ಲಿ ಕೀಳ್ಯಾವುದು ಚಪ್ಪ ಮತದಲ್ಲಿ ಮೇಲ್ಯಾವುದು. ಬಹುಶಃ ಹಾಡ ಪುನೀತ್ ರಾಜ್ಕುಮಾರ್ ಹಾಡಿರ್ಬೋದು. ಹಾಡಲ್ಲಿ ಹಾಕಿರೋ ಸ್ಟೆಪ್ಪು, ಆ ಫೈಟ್ ಸೀನ್ಗಳು, ಆ ಖಡಕ್ಲ ಡೈಲಾಗ್ ಪಂಚು ಅದನ್ನೆಲ್ಲ ನೋಡ್ತಾ ಇದ್ರೆ ಎಷ್ಟೋ ಜನ ಕಣ್ಣೀರು ಹಾಕ್ಬಿಟ್ಟು, ಎಷ್ಟೋ ಜನ ಕಣ್ಣೀರು ಹಾಕ್ಬಿಟ್ರು. ಅದಕ್ಕೆ ನಾನು ಇವತ್ತು ಆಫೀಸ್ಗೆ ರಜೆ ಹಾಕ್ಬಿಟ್ಟು ಬಂದಿದ್ದೀನಿ. ಜನದ ಮಾತಿಲ್ಲ, ನಮಗೆ ತುಂಬ ಬೇಜಾರು. ಪುನೀತ್ ರಾಜ್ಕುಮಾರ್ ಇಲ್ದದ ಇವತ್ತು ತುಂಬ ಬೇಜಾರು, ಕರ್ನಾಟಕಕ್ಕೆ ತುಂಬ ನಷ್ಟ ಅಂತ ಈ ಮಾತಲ್ಲಿ ಹೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಸರ್ ಲಗೇರಿಯಿಂದ ಬಂದಿರೋದು. ತುಂಬ ಖುಷಿ ಆಗ್ತಾ ಇದೆ ಸರ್. ತುಂಬ ಮಿಸ್ ಮಾಡ್ಕೋತಾ ಇದ್ದೀನಿ ಸರ್. ಅಪ್ಪು ಸರ್ ಅಂದರೆ ನನಗೆ ತುಂಬ ಇಷ್ಟ. ಸೊ ಅವರು ಇವತ್ತು ಬರ್ಡೇ ಅಲ್ವಾ, ತುಂಬ ಖುಷಿ ಆಗ್ತಾ ಇದೆ. ಏನು ಹೇಳಬೇಕಂತ ಗೊತ್ತಾನೆ ಆಗ್ತಾ ಇಲ್ಲ. ನೋಡಿದೆ ಸರ್, ತುಂಬ ರಿಲೀಸ್ ಆಗಿ ತುಂಬ ಖುಷಿ ಆಯಿತು. ಇವತ್ತಿನ ದಿನ ಎಲ್ಲ ಕನ್ನಡಿಗರಿಗೆ ಒಂದು ದುಃಖ ಅನಿಸುತ್ತೆ. ಬಟ್ ಅವ್ರು ಇರಬೇಕಿತ್ತು. ಯಾಕಂದರೆ ಈ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಅವ್ರನ್ನ ನೋಡಿ ನಾವು ಕಲ್ತಿದ್ವಿ. ಅವರು ಫೈಟಿಂಗ್ ಆಗಿರ್ಬೋದು, ಅವರು ಡ್ಯಾನ್ಸ್ ಆಗಿರ್ಬೋದು, ಅದು ನಾವು ಕಲ್ತಿದ್ವಿ. ಬಟ್ ಅವ್ರು ಇವತ್ತಿನ ದಿನ ನೋಡಿದರೆ ನಮ್ಗೆ ಒಂಥರ ಫೀಲ್ ಆಗುತ್ತೆ. ಬಟ್ ಒಂದು ಮಾತು ಹೇಳ್ತೀನಿ, ಬೆಂಗಳೂರಿಗೆ 1000 ಜನ ಬರ್ತಾರೆ, 1000 ಜನ ಹೋಗ್ತಾರೆ. ಆದರೆ ಇಲ್ಲಿರೋದು ಲೋಕಲ್ ಅಪ್ಪು ಮಾತ್ರ. ಕರ್ನಾಟಕ ರತ್ನ, ಯುವ ರತ್ನ, ಕನ್ನಡದ ಕಣ್ಮಣಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ಗೆ ಜೈ. ಅವ್ರು ಯಾವಾಗಲೂ ನಮ್ಮ ಜೊತೆಗೆ ಇದ್ದಾರೆ ಅಂತ ನಾವು ಯಾವತ್ತೂ ನಾವು ಹೇಳ್ತಾನೆ ಇರ್ತೀವಿ. ಜೈ ಅಪ್ಪು ಬಾಸ್. ನಾವು ಕನ್ನಡದಲ್ಲಿ ಕಿಂಗೆ ಅಪ್ಪು, ದೊಡ್ಡ ಮನೆ ಹುಡುಗ ಅವನು. ಅವನಂಗೆ ಡ್ಯಾನ್ಸ್ ಆಡೋರು ಇಲ್ಲ, ಅವನಿಗೆ ದಾನ ಧರ್ಮ ಮಾಡೋರು ಇಲ್ಲ. ಅವನಂತ ಜನ್ಮದಲ್ಲಿ ಹುಟ್ಟಲ್ಲ, ಅವನು ಹುಟ್ಟು ಬರಲಿ ಅಪ್ಪು. ನಾವೊಂದು ಕೇಳ್ತೀನಿ, ಅವ್ರ ಹೆಂಗಸರು ಮಗಳು ಬಂದವಳು ಇವಾಗ. ಬೆಂಗಳೂರಿಗೆ ಸಾವಿರಾರು ಹೀರೋ ಬರ್ತಾರೆ ಹೋಗ್ತಾರೆ, ಎಲ್ಲಿರೋದು ಅಪ್ಪು ಮಾತ್ರ ಲೋಕಲ್. ಜೈ ಅಪ್ಪು ಬಾಸ್. ವಿಶ್ ಯು ಹ್ಯಾಪಿ ಬರ್ತ್ಡೇ ಬಾಸ್. ಐ ಮಿಸ್ ಯು. ನೋಡೋದಕ್ಕೆ ತುಂಬ ಕಷ್ಟ ಆಗ್ತಿದೆ ನಮಗಂತೂ. ಈ ಥರ ನೋಡೋದಕ್ಕೆ ಆಗಲ್ಲ ಸರ್. ಅಪ್ಪು ಇರಬೇಕಾಗಿತ್ತು, ಏನು ಮಾಡೋಕ್ಕಾಗಲ್ಲ, ಟೈಮ್ ಸರಿ ಇಲ್ಲ ಅವ್ರದ್ದು. ತುಂಬ ಮಿಸ್ ಮಾಡ್ಕೊತಾ ಇದ್ದೀವಿ ಸರ್. ಆಕಾಶ್ ರಿಲೀಸ್ ಆಯ್ತು. ಹಾಂ, ಹೋಗ್ಬೇಕು ಅಂದ್ಕೊಂಡಿದ್ದೀವಿ, ಹೋಗಿಲ್ಲ, ಹೋಗ್ತೀವಿ. ಮೇಡಳ್ಳಿ ತುಂಬ ಇಷ್ಟ ಆಗುತ್ತೆ. ಅವ್ರು ಹೋಗ್ದಾಗ ಇದ್ದ ಆಗುತ್ತೆ.